ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನೆಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂತಹ ದೇವರ ವಾಕ್ಯದ ಭಾಗ ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 37 ಮತ್ತು 38ನೇ ವಚನಗಳು. ಯೋಹಾನ 7:37-38. ಆ ಜಾತ್ರೆಯ ಮಹಾ ದಿವಸವಾದ ಕಡೇ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಈ ವಾಕ್ಯವನ್ನು ಗ್ರಹಿಸಲಿಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆನ ಹೆಚ್ಚೆಚ್ಚಾಗಿ ಅನುಗ್ರಹಿಸಲು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯ, ಈ ಅಧ್ಯಾಯ ಒಂದು ವಿಶೇಷವಾದ ಅಧ್ಯಾಯ. ಇಲ್ಲಿನ ಪ್ರಸಂಗ, ಯೇಸು ಕ್ರಿಸ್ತನು ಈ ವಾಕ್ಯ ಭಾಗದಲ್ಲಿ ಪರ್ಣಶಾಲೆಗಳ ಹಬ್ಬ ಎನ್ನುವಂಥ ಒಂದು ಜಾತ್ರೆಯಲ್ಲಿ ಆತನಿದ್ದಾನೆ. ಆ ಜಾತ್ರೆಯ ಕೊನೆಯ ದಿವಸ ಆತನು ನೆರೆದ ಸಮೂಹಕ್ಕೆ, ಪ್ರಪಂಚದ ಎಲ್ಲಾ ದೇಶಗಳಿಂದ ಕೂಡಿ ಬಂದ ಯಹೂದ್ಯರನ್ನ ಉದ್ದೇಶಿಸಿ ಆತನು ಏರುದ ಧ್ವನಿಯಲ್ಲಿ ಜೋರಾಗಿ ಆತನು ಒಂದು ಕರೆ ಕೊಡ್ತಿದ್ದಾನೆ. ಆ ಕರೆ ಏನೆಂಬುದಾಗಿ ಹೇಳಿದ್ರೆ, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ಹೀಗೆ ನುಡಿಯುತ್ತಿರುವ ಈ ಯೇಸು ಯಾರು? ಬೇರೆ ಹಳೆ ಒಡಂಬಡಿಕೆಯಲ್ಲಿ ಇದಕ್ಕೆ ಸಮಾನವಾದ ಕೆಲವು ವಚನಗಳನ್ನು ನೋಡಲಿಕ್ಕೆ ಸಾಧ್ಯ. ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 1ನೇ ವಚನದಲ್ಲಿ ಈ ಧ್ವನಿ ಇದೆ. ಮೇಷ 55:1. ಎಲ್ಲೈ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಸಹ ಬರಲಿ, ಬನ್ನಿರಿ, ಕೊಂಡುಕೊಳ್ಳಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸಕಲ ಜನರಿಗೆ ತನ್ನ ಬಳಿಗೆ ಬಂದು, ಬಾಯರದ ಸಕಲ ಜನರು ತನ್ನ ಬಳಿಗೆ ಬಂದು ದೇವರಿಂದ ಅದನ್ನು ಪಡಕೊಳ್ಳಲಿ. ಹಣವಿಲ್ಲದಿದ್ರು ನೀವು ಬಂದು ಅದನ್ನು ಉಚಿತವಾಗಿ ಪಡಕೊಳ್ಳ್ರಿ ಎಂಬುದಾಗಿ ಯೆಶಾಯನ ಮೂಲಕ ಪ್ರವಾದಿಸಿದ ದೇವರೇ ಈಗ ಯೋಹಾನನ ಸುವಾರ್ತೆಯಲ್ಲಿ 7ನೇ ಅಧ್ಯಾಯದ 37-38ರಲ್ಲಿ ಆತನು ಈಗ ಸಕಲ ಜನರನ್ನು ಆತನು ಕರೀತಿದ್ದಾನೆ. ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬಾಯರದ ಸಕಲ ಜನರ ಎಂಬುದಾಗಿ ಹೇಳಿದವನು ಈಗ ಇಲ್ಲಿ ಆತನು ಹೀಗೆ ಹೇಳ್ತಿದ್ದಾನೆ, ಯಾವನಿಗಾದರೂ ನೀರಡಿಕೆ ಆಗಿದ್ದಾರೆ. ಹಾಗಾದರೆ ಈ ನೀರಡಿಕೆ ಅನ್ನುವಂಥ ವಿಚಾರ ಸತ್ಯವೇದದಲ್ಲಿ ಒಂದು ಪ್ರಾಮುಖ್ಯವಾದ ವಿಚಾರ. ಯೆಶಾಯನ ಪುಸ್ತಕದಲ್ಲಿಯೂ ಮತ್ತು ಯೋಹಾನನ ಸುವಾರ್ತೆಯಲ್ಲಿಯೂ ಇದೊಂದು ಪ್ರಾಮುಖ್ಯವಾದ ವಿಷಯ. 4 ಸುವಾರ್ತೆಗಳಲ್ಲಿ ಯೋಹಾನನ ಸುವಾರ್ತೆ ಅಧಿಕ ಬಾರಿ ನೀರಡಿಕೆ ಕುರಿತಾಗಿ ಮಾತನಾಡ್ತದೆ. 2 ಸಾತಿ ಯೇಸು ಕ್ರಿಸ್ತನು ಇದರಲ್ಲಿ ತನಗಿರುವ ನೀರಡಿಕೆಯನ್ನು ಮಾತನಾಡ್ತಾನೆ. ಈಗ 7ನೇ ಅಧ್ಯಾಯದಲ್ಲಿ ಜನರೊಳಗಿರುವ ಬಾಯಾರಿಕೆಯನ್ನು ಆತನು ಮಾತನಾಡ್ತಿದ್ದಾನೆ. 4ನೇ ಅಧ್ಯಾಯದಲ್ಲಿ ತನಗಿರುವ ನೀರಡಿಕೆ, ಅದು ಜನರಾದ ನಮಗಿರುವ ನೀರಡಿಕೆ ಎಂಬುದನ್ನು ಆತನು ತೋರಿಸಿಕೊಟ್ಟು ಮಾತನಾಡ್ತಾನೆ. ಮತ್ತೊಂದು ನೀರಡಿಕೆಯನ್ನು ಆತನು ಕಲ್ವಾರಿ ಶಿಲುಬೆ ಮೇಲೆ ಆತನು ಮಾತನಾಡ್ತಾನೆ. ಇರಲಿ, ಈಗ ಕರೆ ಕೊಡ್ತಿದ್ದಾನೆ. ಈಗ ಯೇಸು ಕ್ರಿಸ್ತನು ಕೊಡುವ ಪವಿತ್ರಾತ್ಮ ವರ ಅದು ತನ್ನಲ್ಲಿಯೇ ಸಿಗ್ತದೆ ಎಂಬುದನ್ನು ಆತನು ಬಹು ಖಚಿತವಾಗಿ ಆತನು ಮಾತನಾಡ್ತಿದ್ದಾನೆ. ಇಲ್ಲಿಯ 39ನೇ ವಚನವನ್ನು ನಾವು ಓದಿದ್ರೆ, ಆಗ್ಲೂ ಓದಿದ 2 ವಚನಗಳ ನಂತರದ ವಚನ ಓದಿದ್ರೆ ಅಲ್ಲಿ ಸ್ಪಷ್ಟವಾಗಿ ಬರ್ತದೆ, ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ, ಯೇಸು ಕ್ರಿಸ್ತ ನಂಬಿದವರಿಗೆ ಮಾತ್ರವೇ ಪವಿತ್ರಾತ್ಮ ವರ. ಪ್ರೇರೆ, ಪವಿತ್ರಾತ್ಮ ವರವನ್ನ ಲಂಚ ಕೊಟ್ಟು ಅಥವಾ ಹಣ ಕೊಟ್ಟು ಏನೋ ಕೊಟ್ಟು ದೇವರಿಂದ ನಾವು ಪಡೀಲಿಕ್ಕೆ ಸಾಧ್ಯವಿಲ್ಲ. ಅಡ್ಡದಾರಿಯಲ್ಲಿ ಬಂದು ಪವಿತ್ರಾತ್ಮನ ವರವನ್ನು ಪಡ್ಕೊಳ್ತೇನೆ ಎಂಬುದಾಗಿ ಹೇಳೋದಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾರೋ ಅವರಿಗೆ ಮಾತ್ರವೇ ತಂದೆ ದೇವರು ವಾಗ್ದಾನ ಮಾಡಿದ ವರ ಪವಿತ್ರಾತ್ಮನ ವರ. ಇದು ಬಹಳ ಪ್ರಾಮುಖ್ಯವಾದ ವಿಷಯ. ಇಲ್ಲಿ ಆ ಪವಿತ್ರಾತ್ಮ ವರ ಯಾವಾಗ ಬಂತೆಂಬುದನ್ನು ಆತನು ಹೇಳ್ತಾನೆ. ಆತನು ಇನ್ನೂ ಮಹಿಮಾ ಪದವಿಯನ್ನು ಹೊಂದದಿದ್ದ ಕಾರಣ ಪವಿತ್ರಾತ್ಮ ವರವು ಇನ್ನು ಬಂದಿದ್ದಿಲ್ಲ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಶ್ರಮೆ ಅನುಭವಿಸಬೇಕು, ತನ್ನ ಪ್ರಾಣವನ್ನು ಒಪ್ಪಿಸಿಕೊಳ್ಬೇಕು, ಆತನ ರಕ್ತ ಸುರಿಸಬೇಕು, ಆತನ ಸತ್ತು ಸಮಾಧಿ ಆಗಬೇಕು, 3ನೇ ದಿವಸದಲ್ಲಿ ಜೀವನದಿಂದ ಎದ್ದೇಳಬೇಕು, 40ನೇ ದಿವಸಕ್ಕೆ ಆತನ ದಿವ್ಯಾರೋಹಣವಾಗಿ ಪರಲೋಕಕ್ಕೆ ಏರಿ ಹೋಗಬೇಕು, ಅಲ್ಲಿ ಆತನಿಗೆ ಮಹಿಮಾ ಪದವಿ ಕೊಡಲ್ಪಡಬೇಕು, ಎಲ್ಲಾದವುಗಳ ಮೇಲೆ ಆತನ ಒಡೆಯನಾಗಿ ಸ್ಥಾಪಿಸಲ್ಪಡಬೇಕು. ಅದರ ನಂತರ ಯೇಸು ಪ್ರಾರ್ಥಿಸ್ತಾನೆ, ಆಗ ತಂದೆ ದೇವರು ಪವಿತ್ರಾತ್ಮ ವರವನ್ನು ಸುರಿಸ್ತಾನೆ. ಅದಕ್ಕೆ ಸರಿಯಾಗಿ 50ಮ ದಿನದಂದು ಪವಿತ್ರಾತ್ಮ ವರವು ಈ ಭೂಮಿಯಲ್ಲಿ ಕ್ರಿಸ್ತನ ಸಭೆ ಮೇಲೆ ಇಳಿದು ಬಂದು ಅಂದಿನಿಂದ ಇಂದಿನವರೆಗೂ ದೇವರು ಸುರಿಸ್ತಲೇ ಇದ್ದಾನೆ. ಹಾಗಾದರೆ ಬಾಯಾರಿ ಯೇಸು ಕ್ರಿಸ್ತನ ಬಳಿಗೆ ಬಂದವರೆಲ್ಲರ ಮೇಲೆ ಆತನು ಪವಿತ್ರಾತ್ಮ ವರವನ್ನ ಸುರಿಸ್ತಲೇ ಇದ್ದಾನೆ. ಇಲ್ಲಿ 38ನೇ ವಚನಕ್ಕೆ ಬರುವಾಗ ಯೇಸು ಕ್ರಿಸ್ತನು ಈಗ 37ನೇ ವಚನಕ್ಕೆ ಮುಂದುವರೆದು ಆತನು ಮಾತನಾಡ್ತಿದ್ದಾನೆ, ನನ್ನ ಬಳಿಗೆ ಬಂದು ಕುಡಿಯಲಿ,
ನನ್ನನ್ನು ನಂಬಿದವನು ಹೊಟ್ಟೆಯೊಳಗಿಂದ. ಹಾಗಾದ್ರೆ ಯೇಸು ಕ್ರಿಸ್ತನನ್ನು ಯಾರು ನಂಬುತ್ತಾನೋ ಅವನ ಹೊಟ್ಟೆಯೊಳಗಿಂದ, ಅಂದ್ರೆ ಅವನ ಒಳಗಿನಿಂದ, ವಾಕ್ಯ ಹೇಳ್ತದೆ, ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ಇಲ್ಲಿ ಹೊಳೆಗಳು ಎಂಬುವಂತ ಬಹುವಚನವನ್ನ ಹೇಳ್ತಾನೆ. ದೇವರು ನಮ್ಮೊಳಗಿಂದ ಹರಿಸುವಂತ ಪವಿತ್ರಾತ್ಮನ ನದಿ ಅದು ಒಂದಲ್ಲ, ಒಬ್ಬೊಬ್ಬರೊಳಗಿಂದ ಅನೇಕ ಪ್ರವಾಹಗಳು, ಅನೇಕ ಹೊಳೆಗಳು, ಅದು ಅನೇಕ ನದಿಗಳು. ನದಿ ಎಂಬುದಾಗಿ ಹೇಳುವಾಗ ಅಥವಾ ಹೊಳೆ ಎಂಬುದಾಗಿ ಹೇಳುವಾಗ ಅದು ನಿಂತ ನೀರು ಅಲ್ಲ, ಅದು ಸತತವಾಗಿ ಹರಿಯುವ ನೀರು. ಒಂದು ಭಾಗದಲ್ಲಿ ಉಕ್ಕುತ್ತಲೇ ಇರ್ತದೆ, ಇನ್ನೊಂದು ಭಾಗಕ್ಕೆ ಅದು ಹರಿದು ಹೋಗುತ್ತಲೇ ಇರ್ತದೆ. ಅದು ಹರಿದು ಹೋಗುವ ಭಾಗವನ್ನೆಲ್ಲ ಅದು ತೋಯಿಸ್ತದೆ, ಕಾಡುಗಳನ್ನೇ ತೋಯಿಸ್ತದೆ, ಊರುಗಳನ್ನ ತೋಯಿಸ್ತದೆ, ಜನರಿಗೂ ಮತ್ತು ಜಾನುವಾರುಗಳಿಗೂ, ಕಾಡಿನ ಮೃಗಗಳಿಗೂ, ಆಕಾಶದ ಪಕ್ಷಿಗಳಿಗೂ ಎಲ್ಲದಕ್ಕೂ ಅದು ದಾಹವನ್ನು ತಣಿಸ್ತದೆ. ಇದರಿಂದ ಎಷ್ಟೋ ಕೈಗಾರಿಕೆಗಳು ಸ್ಥಾಪನೆ ಆಗ್ತದೆ, ಜನರ ಕಸುಬು ನಡೀತದೆ, ವ್ಯವಸಾಯ ಚಟುವಟಿಕೆಗಳು ನಡೀತದೆ. ಅನೇಕ ನದಿಗಳು ಕೆಲವು ಊರುಗಳನ್ನು ಮಾತ್ರವಲ್ಲ, ನಾಡುಗಳನ್ನ, ಇಡೀ ದೇಶವನ್ನ ಅಥವಾ ನೆರೆ ರಾಷ್ಟ್ರಗಳನ್ನೆಲ್ಲ ಹಾದು ಹೋಗ್ತದೆ ಅಂತ ಎಷ್ಟೋ ನದಿಗಳು ಪ್ರಪಂಚದಲ್ಲಿವೆ. ಹಾಗಾದ್ರೆ ದೇವರ ಉದ್ದೇಶ, ನೀನು ಪವಿತ್ರಾತ್ಮನನ್ನ ಪಡೆದುಕೊಂಡು ನಿನ್ನೊಳಗೆ ಪವಿತ್ರಾತ್ಮನ ಜೀವಕರವಾದ ಹೊಳೆ ಇದು ಅನೇಕ ಶಾಖೆಗಳಾಗಿ, ಅನೇಕ ನದಿಗಳಾಗಿ ಅದು ನಾಡುಗಳಿಗೆ, ಊರುಗಳಿಗೆ, ದೇಶಗಳಿಗೆ ಅದು ಹರಿಯಬೇಕೆಂಬುದನ್ನು ದೇವರು ಬಯಸಿದ್ದಾನೆ. ಪವಿತ್ರಾತ್ಮ ವರವು ನಿನಗೆ ಬಂದ ಮೇಲೆ ನೀನೊಬ್ಬ ನಿಂತ ನೀರಲ್ಲ, ನೀನು ಸತತವಾಗಿ ದೇವರ ಮಹಿಮೆಯನ್ನ ನಿನ್ನೊಳಗಿಂದ ಹೊರತರುವಂತ ಮನುಷ್ಯ. ಮಾತಿನಲ್ಲಿಯೂ ಕೃತ್ಯದಲ್ಲಿಯೂ ದೇವರ ಮಹಿಮೆಯನ್ನ ಸಾದರಪಡಿಸುವ, ಪ್ರಕಾಶಪಡಿಸುವ ಒಬ್ಬ ವ್ಯಕ್ತಿ ನೀನಾಗ್ತಿ. ಇಲ್ಲಿ ಈ ಯೇಸು ಕ್ರಿಸ್ತನ ಮತ್ತೊಂದು ಮಾತು ಹೇಳ್ತಾನೆ, ಜೀವಕರವಾದ ನೀರು, ಜೀವ. ಇದೊಂದು ಬಹಳ ಪ್ರಾಮುಖ್ಯವಾದ ವಿಷಯ. ಯೋಹಾನನ ಸುವಾರ್ತೆಯಲ್ಲಿ 17 ಬಾರಿ ನಿತ್ಯ ಜೀವದ ಕುರಿತಾಗಿಯೂ 19 ಸಾರಿ ಜೀವ ಎಂಬ ಪದದ ಉಲ್ಲೇಖನವನ್ನ ಇಲ್ಲಿ ಪ್ರಸ್ತಾಪಿಸಲಾಗಿದೆ. 17 ಬಾರಿ ನಿತ್ಯ ಜೀವವೆಂತಲೂ 9 ಬಾರಿ ಜೀವವೆಂತಲೂ ಪ್ರಸ್ತಾಪಿಸಲಾಗಿದೆ. 17 ಬಾರಿ ನಿತ್ಯ ಜೀವ, 17 ಎನ್ನುವಂಥ ಸಂಖ್ಯೆ ಇಬ್ರಿಯ ಅರ್ಥದಲ್ಲಿ ಇದು ಪರಿಪೂರ್ಣ ಜಯವನ್ನ ಸೂಚಿಸುವಂತ ಮತ್ತು ಶತ್ರುವಿನ ಮೇಲೆ ಪರಿಪೂರ್ಣ ಜಯ ಸಾಧಿಸಿದಂತ ಅರ್ಥವನ್ನು ಅದು ಒದಗಿಸ್ತದೆ. ಶತ್ರುವಿನ ಮೇಲೆ ಜಯ ಮತ್ತು ಪರಿಪೂರ್ಣ ಜಯ, ಇದು 17 ಎನ್ನುವಂಥ ಪದಕ್ಕಿರುವಂತಹ ವಿಷಯ. 17 ಬಾರಿ ನಿತ್ಯ ಜೀವ, ಪರಿಪೂರ್ಣ ಜಯ. 19 ಸಾರಿ ಜೀವ ಎಂಬುದಾಗಿ ಬರೆದದೆ. ಇದರ ಅರ್ಥ ದೈವಿಕ ಕ್ರಮ ಅಥವಾ ಒಂದು ಪರಿಪೂರ್ಣ ಕ್ರಮಕ್ಕೆ ಒಳಪಟ್ಟದನ್ನು ಅದು ಮಾತನಾಡ್ತದೆ. ಜೊತೆಗೆ ಶುದ್ಧೀಕರಣವನ್ನ, ಪ್ರತಿಷ್ಠೆಪಡಿಸುವುದನ್ನ ಅದು ಮಾತನಾಡ್ತದೆ. ಅದರ ಜೊತೆಗೆ ನ್ಯಾಯ ತೀರ್ಪನ್ನು ಅದು ಮಾತನಾಡ್ತದೆ. ಒಟ್ಟಾರೆ ಯೋಹಾನನು ತನ್ನ ಸುವಾರ್ತೆಯಲ್ಲಿ ನಿತ್ಯ ಜೀವ ಈ ಪದಕ್ಕೆ ಅಧಿಕ ಮಹತ್ವವನ್ನು ಕೊಟ್ಟು ಬರೆಯುವಂತೆ ಜೀವಸ್ವರೂಪನಾದ ದೇವರು ತಾನು ಜೀವವಾಗಿ ಕಳಿಸಿಕೊಟ್ಟ ತನ್ನ ಮಗನ ಕುರಿತಾದ ಪ್ರಸ್ತಾಪ ಆತನು ಮಾಡುತ್ತಾ ಪವಿತ್ರಾತ್ಮನಲ್ಲಿರುವಂಥ ಜೀವ ಹೇಗೆ ಹರಿತದೆ ಅನ್ನುವುದನ್ನೇ ಆತನು ಈ ಸುವಾರ್ತೆ ಉದ್ದಕ್ಕೂ ಮಾತನಾಡ್ತಾ ಬರ್ತಾನೆ. ಅದು ನಮ್ಮೊಳಗೆ ಬರ್ತದೆ. ಯೇಸು ಕ್ರಿಸ್ತನಿಂದ ಪವಿತ್ರಾತ್ಮನ ಮೂಲಕ ತಂದೆ ಚಿತ್ತಾನುಸಾರವಾಗಿ ನಮ್ಮೊಳಗಿಂದ ಇತರರೊಳಗೆ ಹರಿಯುವಂಥ ಸಂಗತಿಯನ್ನ ಈ ಭಾಗದಲ್ಲಿ ಅದು ಮಾತನಾಡ್ತಾ ಇದೆ. ಪ್ರಿಯರೇ, ಇದು ಪ್ರಾಮುಖ್ಯವಾದ. ಹಾಗಾದ್ರೆ ನಮ್ಮೊಳಗೆ ಜೀವ ಹರಿಯಬೇಕೆಂಬುದು ದೇವರ ಇಷ್ಟ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಸುಮ್ಮನೆ ಮಾಧ್ಯಮದ ಎದುರು, ನ್ಯೂಸ್ ಚಾನೆಲ್ಗಳ ಎದುರು ಸ್ವಲ್ಪ ಹೊತ್ತು ಕುಳಿತರೆ ಅದೆಷ್ಟು ಮರಣದ ಸುದ್ದಿ, ಅದೆಷ್ಟು ಕೊಲೆಯ ಮತ್ತೆ ಮರಣದ ಸುದ್ದಿ, ಅದೆಷ್ಟು ಆತ್ಮಹತ್ಯೆ ತಿರುಗಿ ಮರಣದ ಸುದ್ದಿ, ಅದೆಷ್ಟು ಅಪಘಾತಗಳ ತಿರುಗಿ ಮರಣದ ಸುದ್ದಿ, ಅದೆಷ್ಟು ಗುಂಪು ಘರ್ಷಣೆ ಮತ್ತೆ ರಕ್ತಪಾತ ಮರಣದ ಸುದ್ದಿ. ಪ್ರೇರೆ, ಇಂಥದೇ ಸಂಗತಿಗಳು ಸುತ್ತಲೂ ನೋಡುವುದಕ್ಕೂ ಕೇಳುವುದಕ್ಕೂ ಸಿಕ್ಕುತ್ತಿರುವಲ್ಲಿ ಇದರ ಅರ್ಥ ಮರಣವು ಯಾವ ವಿಧದಲ್ಲಿ ತನ್ನ ಘೋರ ನೃತ್ಯವನ್ನ ಈ ಪ್ರಪಂಚದಲ್ಲಿ ನಡೆಸುತ್ತೆ ಎನ್ನುವಂಥದ್ದನ್ನ ನಾವು ಗ್ರಹಿಸಲೇಬೇಕು. ಅದರ ನಡುವೆ ಜೀವಸ್ವರೂಪನಾದ ದೇವರು ಜನರಿಗೆ ತನ್ನ ಜೀವವನ್ನು ಹರಿಸಬೇಕೆಂಬುದಾಗಿ ಆತನು ಬಯಸಿದ್ದಾನೆ. ಯೋಹಾನ 10:10 ಈತನು ಹೇಳ್ತಾನೆ, ನಾನಾದರೂ ಅವಳಿಗೆ ಜೀವ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದನೆಂಬುದಾಗಿ ಹೇಳ್ತಾನೆ.
ಹಾಗಾದರೆ ಗಮನಿಸಿ, ಒಬ್ಬ ಸುವಾರ್ತಿಕನು ಹೋಗಿ ಸುವಾರ್ತೆ ಸಾರುವಾಗ ಅವನೊಳಗಿಂದ ಸುವಾರ್ತೆ ನದಿ ಹರಿಯುವಾಗ ಆ ಸುವಾರ್ತೆಯನ್ನು ಕೇಳಿ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟವನಿಗೆ ರಕ್ಷಣೆ, ನಿತ್ಯ ಜೀವ ದೊರಕುತ್ತದೆ. ಕ್ರಿಸ್ತನನ್ನು ಅರಿಯದ ಜನರಿಗೆ ಸುವಾರ್ತೆಯ ಪ್ರಸಂಗದ ಮೂಲಕ ಜೀವ ದೊರಕುತ್ತದೆ. ಸಭೆಗಳೊಳಗೆ ಜೀವದ ವಾಕ್ಯವನ್ನು ತರುವ ಬೋಧಕನು ಸಭೆಗಳೊಳಗೆ ಆತನು ಈ ಪುನರುಜ್ಜೀವನದ ಉಜ್ಜೀವನದ ಕಿಚ್ಚನ್ನ ಇನ್ನೂ ಹೆಚ್ಚಿಸ್ತಾನೆ. ಪ್ರವಾದಿಸುವವನು ದೇವರ ಎದುರು ಅಂಕೆ ಮೀರಿ ನಡೆಯುವಂಥ ಜನರು, ತಾರುಮಾರಾಗಿ ನಡೆಯುವಂಥ ದೇವ ಜನರು, ಇಂಥವರನ್ನ ಅಥವಾ ಲೋಕದ ಜನರನ್ನ ಎಚ್ಚರಿಸುವ ಸಂಗತಿಗಳೊಂದಿಗೆ ಅಥವಾ ಅವನ್ನ ಹುರಿದುಂಬಿಸುವ ಸಂಗತಿಗಳೊಂದಿಗೆ ದೇವರ ಜೀವನ ಹರಿಸುವಂತ ಪ್ರವಾದನೆಯ ನದಿಯನ್ನು ಆತನ ಹರಿಸ್ತಾನೆ. ಒಬ್ಬ ಸ್ವಸ್ಥತೆ ವರವನ್ನು ಪಡಕೊಂಡವನು ರೋಗಿಗಳ ನಡುವೆ ಆತನು ಸ್ವಸ್ಥತೆಯನ್ನು ದೇವರ ಸ್ವಸ್ಥತೆಯನ್ನು ತರುತ್ತಾ ಜೀವವನ್ನು ಹರಿಸುವನಾಗಿದ್ದಾನೆ. ದೆವ್ವ ಪೀಡಿತರ ಬಳಿಗೆ ಒಬ್ಬ ಬಿಡುಗಡೆ ಸೇವೆ ಮಾಡುವ ಒಬ್ಬ ದೇವರ ಸೇವಕನು ಬಿಡುಗಡೆಯ ನದಿಯನ್ನು ಹರಿಸುತ್ತಾ ಆತನು ದುರಾತ್ಮಗಳು, ಮರಣದಾತ್ಮಗಳಿಂದ ಬಂಧಿಸಲ್ಪಟ್ಟ ಜನರಿಗೆ ಜೀವವನ್ನ ಹರಿಸುವಂತ ಒಬ್ಬ ಸೇವಕನಾಗಿರ್ತಾನೆ. ಪ್ರಾರ್ಥಿಸುವ ಮನುಷ್ಯನು ಸೈತಾನನ ಕೆಲಸಗಳು ಜನರೊಳಗಿಂದ ಅದು ನಾಶವಾಗಿ ದೇವರ ಪ್ರಸನ್ನತೆ ಇಳಿದು ದೇವರ ತನ್ನ ಜನರನ್ನು ಸಂಧಿಸುವಂತೆ, ದೇವರ ಜೀವದೊಂದಿಗೆ ಸೇರಿಕೊಳ್ಳುವಂತೆ, ಒಬ್ಬನು ಗೋಳಾಡುವಂತೆ ವಿಜ್ಞಾಪನೆ ಪ್ರಾರ್ಥನೆ ನದಿಯನ್ನು ಹರಿಸುವವನಾಗಿದ್ದಾನೆ. ಆರಾಧಿಸುವವನು ದೇವರ ಪ್ರಸನ್ನತೆಯನ್ನು ಪರಲೋಕದಿಂದ ಆತನು ಆರಾಧಿಸುವ ಸ್ಥಳದಲ್ಲಿ ತರಿಸಿ ಅಲ್ಲಿ ಜನರು ದೇವರ ಪ್ರಸನ್ನತೆಯನ್ನು, ಜೀವದ ಪ್ರಸನ್ನತೆಯನ್ನು ಅನುಭವಿಸುವಂತೆ, ದೇವರ ಸಂಭ್ರಮದಲ್ಲಿ ಅವರು ಸಂಭ್ರಮಿಸ್ಲಿಕ್ಕಾಗುವಂತ ಆರಾಧನೆ ನದಿಯನ್ನು ಆತನು ಹರಿಸ್ತಾನೆ. ಬೇರೆ ಹಾಗಾದ್ರೆ ವಿಧವಾದ ನದಿ ಉಂಟು. ಪವಿತ್ರಾತ್ಮನ ವರದ ಸಾಮರ್ಥ್ಯವನ್ನು ಪಡಕೊಂಡವರು ವಿಧವಾದ ದೇವರ ಜೀವದ ನದಿಯನ್ನು ಹರಿಸುವವರು. ಚರಿತ್ರುದ್ದಕ್ಕೂ ನಾವು ನೋಡ್ತಾ ಬರುವಾಗ ಲೆಕ್ಕವಿಲ್ಲದಷ್ಟು ದೇವರ ಸೇವಕರುಗಳ ಮೂಲಕ ದೇವರು ಯಾವ ವಿಧದಲ್ಲಿ ಒಬ್ಬೊಬ್ಬರೊಳಗೆ ಹಲವು ವಿಧದ ನದಿಗಳ ಹರಿಯುವುದನ್ನು ಆತನು ತೋರಿಸ್ತಾನೆ. ಈಗ ಬಹಳ ವೃದ್ಧರಾಗಿರುವಂತ ಇಂಗ್ಲೆಂಡ್ನ ಒಬ್ಬ ದೇವ ಸೇವಕರು ಡೇವಿಡ್ ಹ್ಯಾಥ್ವೇ ಎಂಬುದಾಗಿ 90-95 ವರ್ಷಗಳನ್ನ ದಾಟಿದಂಥ ದೇವರ ಸೇವಕರು, ಇಂದಿಗೂ ಬಹಳ ಚಟುವಟಿಕೆಯುಳ್ಳ ಬೋಧಕರು. ಇವರು ರಷ್ಯಾ ದೇಶದಲ್ಲಿ ಅನೇಕ ಕಾಲ ಇದ್ದು ಬಹಳ ಉತ್ತಮವಾಗಿ ದೇವರ ಸೇವೆಯನ್ನು ಮಾಡಿದವರು. ಹೀಗೆ ಅವರು ರಷ್ಯಾ ದೇಶದಲ್ಲಿ ಇರುವಾಗ ಒಮ್ಮೆ ಸೇವೆ ನಿಮಿತ್ತ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವರು ಪ್ರಯಾಣಿಸಬೇಕಾದಂಥ ಒಂದು ಸಂದರ್ಭ ಬೆಳಗ್ಗೆ. ಹಾಗಾಗಿ ಅವರು ಈ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವುದಕ್ಕೆ ವಿಮಾನ ಹತ್ತಬೇಕಾಗಿದೆ. ಇವರು ವಿಮಾನ ಹತ್ತುವುದಕ್ಕಾಗಿ ಏರ್ಪೋರ್ಟ್ಗೆ ಹೋಗ್ಲಿಕ್ಕೆ ಸಿದ್ಧರಾಗಿ ಹೊರಡ್ತಿದ್ದಾರೆ. ಅವರಿಗೆ ಫೋನ್ ಕರೆ ಬರ್ತದೆ. ಒಬ್ಬ ವ್ಯಕ್ತಿ ಫೋನ್ ಮಾಡಿ, ನಾನಿಂಥ ಆಸ್ಪತ್ರೆಯಲ್ಲಿ ಈ ಪಟ್ಟಣದಲ್ಲಿ ನಾನು ಅಡ್ಮಿಟ್ ಆಗಿದ್ದೇನೆ, ದಾಖಲಾಗಿದ್ದೇನೆ, ದಯಮಾಡಿ ನೀವು ಬಂದು ನನಗೋಸ್ಕರ ಪ್ರಾರ್ಥಿಸಿರಿ ಎಂಬ ಬೇಡಿಕೆನ ಅವ್ರ ಮುಂದೆ ಇಟ್ಟ. ಅವ್ರು ಹೇಳಿದ್ರು, ಇಲ್ಲ, ನನಗೆ ಏರ್ಪೋರ್ಟಿಗೆ ಅರ್ಜೆಂಟ್ ನಾನು ಹೋಗಬೇಕು, ನನಗೆ ಇಲ್ಲವಾದರೆ ವಿಮಾನ ಮಿಸ್ ಆಗ್ತದೆ, ನಾನು ಬರ್ಲಿಕ್ಕಾಗಲ್ಲ ಎಂಬುದಾಗಿ ಅವರು ಹೇಳ್ತಾರೆ. ಆದರೆ ಆ ರೋಗಿ ಬಿಡಲಿಲ್ಲ. ಹೇಗಾದ್ರೂ ಮಾಡಿ ದಯವಿಟ್ಟು ಬಂದು ನನಗೋಸ್ಕರ ಪ್ರಾರ್ಥಿಸ್ರಿ. ಈ ದೇವ ಸೇವಕರು ಅವರು ಆ ರೋಗಿಯ ಬೇಡಿಕೆಯನ್ನ ಮಾನಿಸ್ತಾರೆ. ಬೇಗ ತಮ್ಮ ಕಾರ್ನಲ್ಲಿ ವೇಗವಾಗಿ ಆಸ್ಪತ್ರೆಗೆ ಹೋಗ್ತಾರೆ. ಆ ರೋಗಿ ಇರುವಂಥ ವಾರ್ಡ್ಗೆ ಹೋಗಿ ಅವರನ್ನು ಸಂಧಿಸಿ ತರಾತುರಿಯಲ್ಲಿ ಅವರಿಗಾಗಿ ಪ್ರಾರ್ಥಿಸ್ತಾರೆ. ನಂತರದಲ್ಲಿ ಅವರಲ್ಲಿಂದ ಬೇಗ ಹೊರಡುವುದಕ್ಕೆ ಹೊರಗೆ ಬರ್ತಾರೆ. ಆದ್ರೆ ಆದದ್ದು ಬಹಳ ವಿಚಿತ್ರವಾದ ವಿಷಯ. ಇವರು ದೇವರ ಪ್ರಸನ್ನತೆ ಹೊತ್ತು ಆಸ್ಪತ್ರೆಯೊಳಗೆ ಹೋಗಿ ಒಬ್ಬ ರೋಗಿಗೆ ಪ್ರಾರ್ಥಿಸುವುದರೊಳಗೆ ಜೀವವನ್ನು ಹರಿಸುವ ದೇವರು ಇವರೊಳಗಿಂದ ಸ್ವಸ್ಥತೆ ನದಿಯನ್ನು ಹರಿಸಿದ ವಿಧ ಬಹಳ ಆಶ್ಚರ್ಯ. ಇಡೀ ಆಸ್ಪತ್ರೆಯಲ್ಲಿದ್ದ ಪ್ರತಿಯೊಬ್ಬ ರೋಗಿಯು ಯಾವ ಹಾಸಿಗೆಯಲ್ಲಿದ್ನೋ ಅಷ್ಟೂ ಮಂದಿ ಗುಣ ಆಗಿದ್ರು. ಆಸ್ಪತ್ರೆಯಲ್ಲಿ ಎಷ್ಟು ಮಂದಿ ರೋಗಿಗಳಿದ್ರು ಅಷ್ಟೂ ಮಂದಿ ಗುಣ ಆಗಿದ್ರು. ಎಲ್ಲರೂ ಒಮ್ಮೆಲೆ ಗುಣವಾಗಿ ಎದ್ದಿದ್ದಾರೆ. ಇಡೀ ಆಸ್ಪತ್ರೆಗೆ ವೈದ್ಯಕೀಯ ಸಿಬ್ಬಂದಿಗೆ ಎಲ್ಲರಿಗೂ ಒಂದೇ ಆಶ್ಚರ್ಯ. ಆ ಕೆಲವು ಕ್ಷಣಗಳ ಅಥವಾ ಒಂದೆರಡು ನಿಮಿಷದ ಘಟನೆಯೊಳಗೆ ದೇವರು ಇಡೀ ಆಸ್ಪತ್ರೆಯಿಂದ ಸಕಲ ರೋಗಿಗಳನ್ನ ವಾಸಿ ಮಾಡುವಂತಹ ಸ್ವಸ್ಥತೆ ನದಿಯನ್ನ ದೇವರು ಡೇವಿಡ್ ಹ್ಯಾಥ್ವೇ ಅನ್ನುವಂಥ ಈ ದೇವರ ಸೇವಕರ ಮೂಲಕ ದೇವರು ರಷ್ಯಾ ದೇಶದಲ್ಲಿ ಆತನು ಮಾಡಿದ. ಆದ್ರೆ ಇವರು ಆ ಪ್ರಾರ್ಥನೆ ಮುಗಿಸಿ ಮತ್ತೆ ವೇಗವಾಗಿ ಕಾರ್ ತಗೊಂಡು ಏರ್ಪೋರ್ಟ್ಗೆ ಹೋಗಿ ಅವರ ಮುಂದಿನ ವಿಮಾನ ಹಿಡಿದು ಅವರು ಹೋಗೋದಕ್ಕೆ ದೇವರು ಅವರಿಗೂ ಸಹಾಯ ಮಾಡಿದ. ಪ್ರಿಯರೇ, ಯೇಸು ಕ್ರಿಸ್ತನು ಇದನ್ನು ಬಯಸ್ತಿದ್ದಾನೆ. ದೇವರಲ್ಲಿರುವ ಆ ಜೀವವನ್ನ ಪವಿತ್ರಾತ್ಮನ ವರದ ಮೂಲಕ ನಿನಗೆ ಕೊಟ್ಟು ನಿನ್ನ ಮೂಲಕ ದೇವರ ವರವು ದೊಡ್ಡ ನದಿ ಪ್ರವಾಹದ ಹಾಗೆ ಹಲವು ವಿಧದಲ್ಲಿ ಹರಿಯಬೇಕೆಂಬುದಾಗಿ ದೇವರು ಯೇಸು ಕ್ರಿಸ್ತನು ಮಾಡಿದ ಎಲ್ಲಾ ವಿಧದ ಸೇವೆಯನ್ನ ಆತನಿಗೆ ಮಿಗಿಲಾಗಿ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ತಾನೇ ಆತನು ಅದನ್ನು ಬಯಸ್ತಾನೆ. ಆದರೆ ಹಂಬಲಿಸಿ ಆತನ ಬಳಿಗೆ ಬರಬೇಕಾಗಿದೆ.
ಆತನ ಬಳಿಗೆ ಬಂದು, ಯೇಸುವೆ, ನಾನು ಈ ವಿಧದ ಸೇವೆ ಮಾಡುವುದಕ್ಕೆ ನಾನು ದಾಹಗೊಂಡಿದ್ದೇನೆ, ಇದಕ್ಕಾಗಿ ಬೇಕಾದ ಪವಿತ್ರಾತ್ಮವರವನ್ನು ನನ್ನ ಮೇಲೆ ಸುರಿಸು. ಇಷ್ಟು ಪಟ್ಟಣಗಳಿಗಾಗಿ ನಾವು ಇಂಥ ಕಾರ್ಯಗಳಿಗಾಗಿ ಹೋಗ್ಬೇಕು, ಆತ್ಮ ಗೆಲ್ಲುವುದಕ್ಕಾಗಿ, ಜನರನ್ನು ಗುಣಪಡಿಸುವುದಕ್ಕಾಗಿ, ಬಿಡುಗಡೆ ಮಾಡುವುದಕ್ಕಾಗಿ, ದೆವ್ವಗಳನ್ನ ಬಿಡಿಸುವುದಕ್ಕಾಗಿ, ಸಭೆಗಳನ್ನ ಸ್ಥಾಪಿಸುವುದಕ್ಕಾಗಿ ನಾನು ಹೋಗ್ಬೇಕೆಂದಿದ್ದೇನೆ, ನನಗೆ ಪವಿತ್ರಾತ್ಮ ವರವನ್ನು ಕೊಡು. ಅಥವಾ ಇಷ್ಟು ದೇಶಗಳಿಗೆ ನಾನು ಹೋಗಬೇಕೆಂದ್ರೆ ಇದಕ್ಕಾಗಿ ಪವಿತ್ರಾತ್ಮ ವರವನ್ನು ಕೊಡೆಂಬುದಾಗಿ ಹಂಬಲಿಸುವಂತ ಒಬ್ಬೊಬ್ಬರ ಮೇಲೂ ಅವರು ಬಯಸಿದಷ್ಟು ಕೊಡುವುದಕ್ಕೆ ಆತ ನಂಬಿದ್ದಾನೆ. ಆದರೆ ಯೇಸು ಕ್ರಿಸ್ತನನ್ನು ನಂಬಿದವರಿಗೆ ಇದು ದೊರಕುತ್ತದೆ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ಪರಲೋಕ ತಂದೆಯೇ, ನೀನು ನಮಗೆ ನಿಜವಾದ ಆತ್ಮಿಕ ಜೀವಿತ ಏನೆಂಬುದನ್ನು ತೋರಿಸ್ತಾ ಇದ್ದಿ. ದೇವರೇ, ಜೀವಸ್ವರೂಪನಾದ ದೇವರೇ, ನೀನೇ ನಿನ್ನ ಆತ್ಮನನ್ನು ನಮಗೆ ಅನುಗ್ರಹಿಸಿ, ನಿನ್ನ ಆತ್ಮನನ್ನು ನಾವು ಪಡೆದುಕೊಂಡು ಆ ಪವಿತ್ರಾತ್ಮನ ಬಲದಿಂದ ನಾವು ಜೀವಿಸುವಂಥ ಜೀವಿತವೇ ಅದು ಆತ್ಮಿಕ ಜೀವಿತವಾಗಿರುವಲ್ಲಿ, ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನನ್ನು ನಂಬುವುದರಿಂದ ಅದು ನಮಗೆ ದೊರಕುವಲ್ಲಿ, ಕರ್ತನೆ, ಬಾಯರಿದ್ದವರು ಆತನ ಬಳಿಗೆ ಬಂದು ಅದನ್ನು ಪಡ್ಕೊಳ್ಳಬೇಕಾಗಿರುವಲ್ಲಿ, ದೇವರೇ, ನಾವು ಯಾವ ನಿರ್ದಿಷ್ಟ ವಿಷಯಗಳಿಗಾಗಿ, ಯಾವ ಮಟ್ಟಕ್ಕೆ ಏರುವುದಕ್ಕಾಗಿ ಸೇವೆಯಲ್ಲಿ ಅಧಿಕ ದಾಹಗೊಳ್ಳಬೇಕು ದೇವರ ಪವಿತ್ರಾತ್ಮ ವರವನ್ನು ಅಧಿಕವಾಗಿ ಪಡ್ಕೊಳ್ಳುವುದಕ್ಕೆ ಬೇಕಾದ ದಾಹವನ್ನು ನಮ್ಮೊಳಗೆ ಹೆಚ್ಚಿಸು ದೇವರೇ. ನಮ್ಮೊಳಗೆ ಈ ದಾಹವನ್ನು ನೀನೇ ಕೊಡು. ನಿನ್ನ ನಮಗೆ ಕೊಟ್ಟ ದಾಹದ ಪ್ರಕಾರ ನಾವು ನಿನ್ನ ಮುಂದೆ ಬಂದು ಪವಿತ್ರಾತ್ಮ ವರಕ್ಕಾಗಿ ಪ್ರಾರ್ಥಿಸಲಿ, ಹಂಬಲಿಸಲಿ. ಅದಕ್ಕೆ ತಕ್ಕಂತೆ ನೀನು ನಮ್ಮನ್ನು ತುಂಬಿಸು ದೇವರೇ. ನಿನ್ನ ಚರಿತ್ರೆಯಲ್ಲಿ ಉಪಯೋಗಿಸಿದ ಪ್ರತಿಯೊಬ್ಬ ಭಕ್ತರಿಗಾಗಿ ಸ್ತೋತ್ರ. ಈ ದಿನದಲ್ಲಿ ಕರ್ತ ನಮ್ಮನ್ನು ಎಬ್ಬಿಸಪ್ಪ ದೇವರೇ. ನಾವು ನಿನ್ನ ವಿಷಯದಲ್ಲಿ ಎಲ್ಲೂ ಸೋತು ಹೋಗದಂತೆ ಕರ್ತನೆ, ನಿನ್ನ ಎದುರು ನಿನ್ನೊಂದಿಗೆ ನಿಂತು ನಿನ್ನ ಎದುರು ನಿಂತು ನೀನು ಕೊಡುವ ವರಗಳನ್ನ ಪಡ್ಕೊಂಡು ದೇವರ ಒಂದು ಜಯಭರಿತ ಜೀವಿತವನ್ನ, ಜಯಭರಿತ ಕ್ರಿಸ್ತಿಯ ಜೀವಿತವನ್ನ, ಜಯಭರಿತ ಕ್ರಿಸ್ತಿಯ ಓಟವನ್ನ, ಜಯಭರಿತ ಸೇವೆಯನ್ನು ಮಾಡುವುದಕ್ಕೆ ನಮ್ಮನ್ನು ಬಲಪಡಿಸು ಕರ್ತನೆ. ಈ ದಿನ ಇದನ್ನು ಹಂಬಲಿಸಿರುವಂತಹ ಪ್ರತಿಯೊಬ್ಬರನ್ನ ಅಭಿಷೇಕಿಸಿ ಆಶೀರ್ವದಿಸು. ಇವರ ಮೂಲಕವೂ ಕರ್ತನ ನಾಮ ಪ್ರಸಿದ್ಧಿಗೆ ಬರಲಿ, ರಾಜ್ಯ ಪ್ರಬಲವಾಗಿ ಕಟ್ಟಲ್ಪಡಲಿ, ಸೈತಾನನ ಕೋಟೆಗಳು ಮುರಿದು ಬೀಳಲಿ, ಆತ್ಮಗಳು ಕರ್ತನೆ ರಕ್ಷಣೆ ಹೊಂದಲಿ, ಸೈತಾನನ ಕಾರ್ಯಗಳು ನಾಶವಾಗಲಿ. ಕರ್ತನೆ, ಈ ಪ್ರಿಯರನ್ನು ಬಲವಾಗಿ ಉಪಯೋಗಿಸು, ಈ ದಿನವೂ ಉಪಯೋಗಿಸು. ನಿನಗೆ ಮಹಿಮೆ ಆಗಲಿ. ನಮ್ಮ ಕರ್ತನೆ ನಮ್ಮ ವಯಸ್ಸು, ನಮ್ಮ ಸಾಮರ್ಥ್ಯಗಳು ಹೇಗಿದ್ದರೂ ಕರ್ತನೆ ನಿನ್ನ ಸಾಮರ್ಥ್ಯದಿಂದ ತುಂಬಿಸಿ ನಮ್ಮನ್ನು ಉಪಯೋಗಿಸು. ನಿನಗೆ ಮಹಿಮೆ ಆಗಲಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.